ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ತೇಜ ರೆಡ್ಡಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಹಾಗಲಕಾಯಿ ಗೊಜ್ಜು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬೇಕಾಗಿರೋ ಪದಾರ್ಥಗಳು: ಕಾಳುಮೆಣಸು, ಜೀರಿಗೆ, ಚಕ್ಕೆ, ಲವಂಗ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಒಣಕೊಬ್ಬರಿ, ಕಡಲೆಬೀಜ. ಹಾಗಲಕಾಯಿನ ಮೇಲೆ ಹೊಟ್ಟು ತೆಗೆದು ಒಳಗಡೆ ಬೀಜ ಎಲ್ಲ ತೆಗೆದು ಹಚ್ಚಿಟ್ಕೋಬೇಕು. ಇಷ್ಟಿಷ್ಟು ಹಚ್ಕೊಂಡ್ರೆ ಸಾಕು. ತೀರಾ ಸಣ್ಣ ಹಚ್ಕೊಂಡ್ರೆ ಅದು ಮತ್ತು ಬೆಂದ ಮೇಲೆ ಮೆತ್ತಗಾಗೋಗುತ್ತೆ, ಪೀಸ್ ಸಿಗಲ್ಲ ನಮಗೆ. ಎಲ್ಲ ಹಚ್ಚಿದ್ದಾದಮೇಲೆ ಅರಿಶಿನ ಉಪ್ಪು ಸೇರಿಸಿ ಅದನ್ನೊಂದು ಸಾರಿ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಒಂದು 10-15 ನಿಮಿಷ ಹಂಗೆ ಪ್ಲೇಟ್ ಮುಚ್ಚಿಟ್ರೆ ಅದರಲ್ಲಿ ನೀರೆಲ್ಲ, ಈ ಕಹಿ ಅನ್ನೋದೆಲ್ಲ ಕೆಳಗಡೆ ಬರುತ್ತೆ. ಆಗ ಪೀಸುಗಳೆಲ್ಲ ಹಿಂಡಿಬಿಟ್ಟು ಗೊಜ್ಜಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಟೊಮೊಟೊ ಸಣ್ಣ ಸಣ್ಣಕ್ಕೆ ಹಚ್ಕೋಬೇಕು, ಈರುಳ್ಳಿನ ಸಣ್ಣ ಸಣ್ಣಕ್ಕೆ ಹಚ್ಚಿಟ್ಕೋಬೇಕು. ನೋಡಿ, ಇಸ್ಕೊಂಡಿದ್ದೀವಲ್ಲ, ಇಸ್ಕಿದ್ದು ನೀಟಾಗಿ ಕಹಿನೆಲ್ಲ ತೆಗೆದು ಬಿಡ್ತಾಯಿದ್ದೀವಿ. ಕಹಿ ಎಲ್ಲ ತೆಗೆದ ಮೇಲೆ ಇದನ್ನ ಬಾಣಲಿಯಲ್ಲಿ ಹಾಕಿ ಆಯಿಲ್ ಹಾಕ್ಕೊಂಡು ರೋಸ್ಟ್ ಮಾಡ್ಕೋಬೇಕು. ಎಲ್ಲ ತೆಗೆದು ಇಟ್ಕೊಂಡ್ವಿ. ಈಗ ನೋಡಿ, ಇದಕ್ಕೊಂದು ಸ್ವಲ್ಪ ಆಯಿಲ್ ಜಾಸ್ತಿನೇ ಇಟ್ಕೊಳ್ಳುತ್ತೆ. ಒಂದು 4-5 ಟೇಬಲ್ ಸ್ಪೂನ್ ಹಾಕ್ಕೋಬೇಕು. ಈ ಆಯಿಲಲ್ಲಿ ಹಾಗಲಕಾಯಿ ಹಾಕ್ಕೋಬೇಕು. ಈ ರಸ ಎಲ್ಲ ತೆಗೆದುಬಿಟ್ಟಿದ್ವಲ್ಲ, ಈ ಕಾಯಿಗಳನ್ನ ಇದಕ್ಕೆ ಸೇರಿಸ್ಕೊಂಡು ಒಂದು 25-30% ಬೇಯಿಸ್ಕೋಬೇಕು ಈ ಆಯಿಲಲ್ಲಿ. ಫ್ರೆಂಡ್ಸ್, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಮೇಲೆ ಒಂದು ಕ್ಲಿಕ್ ಕೊಡಿ, ಯಾಕಂದರೆ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಈಗ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಆಯಿಲಿಂದ ಹಾಗಲಕಾಯಿನ. ಈಗ ಅದೇ ಆಯಿಲ್ಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆಗೆ ಸಾಸಿವೆ ಕಾಳು, ಒಂಚೂರು ಜೀರಿಗೆ, ಕರಿಬೇವಿನ ಸೊಪ್ಪು. ಈಗ ಈರುಳ್ಳಿ ಹಚ್ಕೊಂಡಿದ್ವಲ್ಲ, ಆ ಈರುಳ್ಳಿನ ಹಾಕ್ಕೊತಾ ಇದ್ದೀವಿ. ಈರುಳ್ಳಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಬೆಳ್ಳುಳ್ಳಿ, ಆವಾಗಲೇ ಸುಳಿದು ಇಟ್ಕೊಂಡಿರೋ ಬೆಳ್ಳುಳ್ಳಿನ ಅರ್ಧ ಗ್ರೈಂಡರ್ಗೆ ಹಾಕ್ಕೋಬೇಕು, ಅರ್ಧ ಒಗ್ಗರಣೆಗೆ ಹಾಕ್ಕೋಬೇಕು. ಇದು ಒಗ್ಗರಣೆ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಬೇಕಷ್ಟೇ ಫ್ರೆಂಡ್ಸ್, ಜಾಸ್ತಿ ಏನು ಬೇಯಷ್ಟಿರಲ್ಲ. ಹಾಗೆಯೇ ಪಕ್ಕದಲ್ಲಿ ಇನ್ನೊಂದು ಪಾನಲ್ಲಿ ಕಡಲೆಬೀಜ ಹುರ್ಕೊತಾ ಇದ್ದೀನಿ. ಅದು ಹುರ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು, ಅದಕ್ಕೆ ಹುರ್ಕೊತಾ ಇದ್ದೀವಿ. ಈಗ ಒಣಕೊಬ್ಬರಿ, ಚಕ್ಕೆ, ಲವಂಗ, ಜೀರಿಗೆ, ಕಾಳುಮೆಣಸು ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀವಿ. ಇಲ್ಲಿ ಈರುಳ್ಳಿ ಬೆಂದಿದೆ. ಈಗ ಟೊಮೊಟೊ ಸೇರಿಸ್ಕೊತಾ ಇದ್ದೀವಿ. ಈರುಳ್ಳಿ ಟೊಮೊಟೊ ಒಂದು ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಳುತ್ತೆ, ಯಾಕಂದರೆ ಹಾಗಲಕಾಯಿ ಕಹಿ ಇರುತ್ತಲ್ಲ, ಅದು ಇದು ಬ್ಯಾಲೆನ್ಸ್ ಮಾಡುತ್ತೆ. ಈಗ ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಇದನ್ನ. ಇದಕ್ಕೆ ಈಗ ಬೇರೆ ಪದಾರ್ಥಗಳನ್ನೆಲ್ಲ ಸೇರಿಸ್ಕೊಳ್ಳೋಣ. ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ. ಈ ಮಸಾಲೆಗೆ ಒಂದು ಸ್ವಲ್ಪ ಅರಿಶಿನ ಉಪ್ಪು ಸೇರಿಸ್ಕೊತಾ ಇದ್ದೀವಿ. ಟೊಮೊಟೊನು ಈರುಳ್ಳಿಗೆ ಈ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ನಾವು ಆಗಲೇ ಹಾಕಿರೋದ್ರ ಜೊತೆಗೆ ಬೆಳ್ಳುಳ್ಳಿ, ಅಚ್ಕಾರದ ಪುಡಿ, ಅರಿಶಿನದ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಸಾಂಬಾರು ಪೌಡ್ರು, 1/4 ಟೀ ಸ್ಪೂನಷ್ಟು ಧನಿಯಾ ಪೌಡ್ರು, ಕಡಲೆಬೀಜ ಇವೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೇ ಕೊತ್ತಂಬರಿ ಸೊಪ್ಪು ಒಂದು ಸಾರಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಇಷ್ಟು ಮಾಡಿಕೊಂಡ್ರೆ ಸಾಕು. ನೀರು ಹಾಕಿ ಪೇಸ್ಟ್ ಏನು ಮಾಡೋಷ್ಟಿರಲ್ಲ ಅದು. ಇದಕ್ಕೆ ನೀರೇ ಸೇರಿಸ್ಕೊಳ್ಳಲ್ಲ ಸ್ನೇಹಿತರೆ. ಹಾಗಲಕಾಯಿ ಹಾಕ್ಕೊಂಡು ನೀಟಾಗಿ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಈ ಹುಳಿಯಲ್ಲಿ, ಟೊಮೊಟೊ ಈರುಳ್ಳಿ ಹುಳಿಯಲ್ಲಿ ಇನ್ನೊಂದು 50% ಬೆಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಕಹಿ ಕಡಿಮೆ ಆಗುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಇದೊಂದು 5-10 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಹುಣಸೆ ಹಣ್ಣು ಇದಕ್ಕೆ ಒಂಚೂರು ಸೇರಿಸ್ಕೋಬೇಕು. ಹಾಗಲಕಾಯಿ ಅಂದರೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಸೇರಿಸ್ಕೋಬೇಕು, ಒಂದು ಇಂಚಷ್ಟೇ. ಅದು ನೆನೆಸಿಟ್ಕೊಂಡು ಹುಳಿ ತೆಗೆದು ಸೇರಿಸ್ಕೊತಾ ಇದ್ದೀವಿ. ಇದನ್ನ ಸೇರಿಸ್ಕೊಂಡು ಒಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಟ್ಟು ಈ ಮಸಾಲೆ ಇದೆಲ್ಲ, ನಾವು ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲೆ, ಅದನ್ನ ಸೇರಿಸ್ಕೋಬೇಕು. ಬೆಲ್ಲ ಒಂದು 1/4 ಟೀ ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ ಸ್ನೇಹಿತರೆ. ಇದು ಮಸಾಲೆ ಎಲ್ಲ ಗ್ರೈಂಡ್ ಮಾಡಿರೋದೆಲ್ಲ ಸೇರಿಸ್ಕೊಂಡು ತುಂಬ ಚೆನ್ನಾಗಿರುತ್ತೆ ಈ ಗೊಜ್ಜು. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ. ಹೆಲ್ತಿಗೆ ತುಂಬ ಒಳ್ಳೆಯದು. ಹಾಗಲಕಾಯಿ ತಿಂದರೆ ಎಲ್ರಿಗೂ ಅದು ತಿಳಿದಿರೋದೆ. ನಿಮ್ಗೇನಾದರೂ ಅರ್ಥ ಆಗದೆ ನನಗೆ ಮತ್ತೆ ಕಾಮೆಂಟಲ್ಲಿ ಕೇಳಿ, ಹೇಳ್ತೀನಿ. ತುಂಬ ಟೇಸ್ಟ್ ಇರುತ್ತೆ. ನೀವೊಂದು ಸಾರಿ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಇದಕ್ಕೆ ನೀರು ಜಾಸ್ತಿ ಸೇರಿಸ್ಕೊಳ್ಳಲ್ಲ, ಮಸಾಲೆ ಸೇರಿಸ್ಕೊಂಡು ಜಾರ್ ತೊಳೆದು ಹಾಕ್ಕೊಂಡಿದ್ದೀವಿ ಅಷ್ಟೇ. ಎಲ್ಲ ಮಿಕ್ಸ್ ಆದಮೇಲೆ ಒಂದು 5 ನಿಮಿಷ ಬೇಯಿಸ್ಕೊಳಕ್ಕೆ ಬಿಟ್ಟರೆ ರೆಡಿ ಹಾಗಲಕಾಯಿ ಗೊಜ್ಜು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ